ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸೋಲೋ ಸಿಕೋವಾ ಹಾಗೆ ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರ ಬಗ್ಗೆ ಮಾತಾಡೋದಾದ್ರೆ, ನಿಮಗೆ ಗೊತ್ತಿರಬಹುದು ನಮ್ಮ ಸೋಲೋ ಸಿಕೋವಾ ಅವರ ರಿಟರ್ನ್ ಏನೋ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಕ್ತು. ಬಟ್ ಇನ್ನೂ ಕೂಡ ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಅವರಿಗೆ ಯಾವುದೇ ರೀತಿಯ ಇಂಜುರಿ ಆಗಿಲ್ಲ. ಡಬ್ಲ್ಯೂ ಬಳಿ ಅವರಿಗೆ ಕ್ರಿಯೇಟಿವ್ ವಿಚಾರ ಏನು ಇಲ್ಲ ಅಂತೇಳಿ ಅವ್ರನ್ನ ಹೊರಗಡೆ ಇಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ರೋಡ್ ಟು ರಸಲ್ ಮೇನಿಯಾ ಸೀಸನ್ ನಲ್ಲಿ ರ್ಯಾಂಡಿ ಓಟನ್ ಅನ್ನೋ ಒಂದು ಬಿಗ್ ನೇಮ್ ನ ಹೊರಗಡೆ ಇಡೋದು ಎಷ್ಟು ಚಂದ ನೀವೇ ಹೇಳಿ. ಅಂಡ್ ರೀಸೆಂಟ್ ಆಗಿ ನಮ್ಮ ರ್ಯಾಂಡಿ ಓಟನ್ ಹಾಗೆ ಸೋಲೋ ಸಿಕೋವಾ ಅವರ ಪ್ಲಾನ್ ಒರಿಜಿನಲ್ ಆಗಿ ಏನಿತ್ತು ಅನ್ನೋದು ರಿವೀಲ್ ಆಗಿದೆ. ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಒರಿಜಿನಲ್ ಆಗಿ ನಮ್ಮ ವೈಪರ್ ರ್ಯಾಂಡಿ ಓಟನ್ ಹಾಗೆ ಸೋಲೋ ಸಿಕೋವಾ ಇವರಿಬ್ರು ಕೂಡ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಗೆ ಪ್ಲಾನ್ ಮಾಡಿತ್ತಂತೆ. ನಾನು ನಿಮ್ಗೆ ತಿಳಿಸಿದ್ದೆ, ಪ್ರಾಬಬ್ಲಿ ಸೋಲೋ ಸಿಕೋವಾ ಅವರು ಕೂಡ ಈ ಬಾರಿಯ 30 ಮೆನ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ನೋಡೋದಕ್ಕೆ ಸಿಗಬಹುದು. ಅದೇ ರೀತಿ ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರು ಕೂಡ ನೋಡೋದಕ್ಕೆ ಸಿಗಬಹುದು. ರ್ಯಾಂಡಿ ಓಟನ್ ಅವರು 30 ಮೆನ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಾದ್ರೂ ನೋಡೋದಕ್ಕೆ ಸಿಗಬಹುದು, ಅಥವಾ ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓಯನ್ಸ್ ಅವರ ಮ್ಯಾಚ್ ಅಲ್ಲಾದ್ರೂ ನೋಡೋದಕ್ಕೆ ಸಿಗಬಹುದು ಅಂತ ತಿಳಿಸಿದ್ದೆ. ಸೊ ಡಬ್ಲ್ಯೂ ಅವರು ಒರಿಜಿನಲ್ ಆಗಿ ಅದೇ ರೀತಿ ಪ್ಲಾನ್ ನ ಮಾಡಿದ್ರಂತೆ. ಬಟ್ ಆ ಪ್ಲಾನ್ ನ ಕಂಪ್ಲೀಟ್ ಆಗಿ ತುಂಬಾ ಬಾರಿ ರೀರೈಟ್ ಮಾಡಿ ಕಡೆದಾಗಿ ಇಲ್ಲ ಇವರಿಬ್ರು ಕೂಡ ರಾಯಲ್ ರಂಬಲ್ ಅಲ್ಲಿ ಕರ್ಸೋದು ಬೇಡ ಅಂತ ಡಿಸೈಡ್ ಮಾಡೋದ್ರಂತೆ. ಈಗ ನನಗೆ ಡೌಟ್ ಆಗ್ತಿರೋದೇನಪ್ಪಾ ಅಂದ್ರೆ, ಸೋಲೋ ಸಿಕೋವಾ ಅವರೇನೋ ನಮಗೆ ರೋಡ್ ಟು ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾರೆ, ನಮ್ಮ ರ್ಯಾಂಡಿ ಓಟನ್ ಅವರ ರಿಟರ್ನ್ ಡಬ್ಲ್ಯೂ ಅವರು ಯಾವಾಗ ಮಾಡ್ತಾರೆ ಅಂತ, ಅಥವಾ ನಮ್ಮ ರ್ಯಾಂಡಿ ಓಟನ್ ಅವರಿಗೆ ಈ ಬಾರಿ ರಸಲ್ ಮೀನಿಯಾದಲ್ಲಿ ಯಾವುದೇ ರೀತಿಯ ಪ್ಲಾನ್ ಇಲ್ವಾ? ಐ ಥಿಂಕ್ ನಮ್ಮ ರ್ಯಾಂಡಿ ಓಟನ್ ಅವರು ರಸಲ್ ಮೀನಿಯಾಗಿಂತ ಮುಂಚೆ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಡಬ್ಲ್ಯೂ ಅವರು ಕೂಡ ನಮ್ಮ ರ್ಯಾಂಡಿ ಓಟನ್ ಅವ್ರಿಗೋಸ್ಕರ ಒಂದು ಒಳ್ಳೆ ಪ್ಲಾನ್ ನ ರೆಡಿ ಮಾಡ್ತಿದ್ದಾರೆ ಅನ್ಕೋತೀನಿ. ಆದಷ್ಟು ಬೇಗ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದ್ದಿರ್ತಕ್ಕಂಥದ್ದು ರಾಯಲ್ ರಂಬಲ್ ಬಿಹೈಂಡ್ ದ ಸೀನ್ ಬಗ್ಗೆ. ರೀಸೆಂಟ್ ಆಗಿ ಡಬ್ಲ್ಯೂ ಅವರು ರಾಯಲ್ ರಂಬಲ್ ಬಿಹೈಂಡ್ ದ ಸೀನ್ ವಿಡಿಯೋನ ಅಫಿಷಿಯಲ್ ಆಗಿ ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಅಂದ್ರೆ ನಮ್ಮ ಟ್ರಿಪಲ್ ಎಚ್ ಅವರ ಬಗ್ಗೆ ಈ ಸಂಪೂರ್ಣ ಬಿಹೈಂಡ್ ದ ಸೀನ್ ವಿಡಿಯೋ ಇದೆ ಅಂತಾನೆ ಹೇಳ್ಬಹುದು. ಅಂಡ್ ಅದರಲ್ಲಿ ನಮಗೆ ಜಾನ್ ಸಿನಾ ಅವರು ತನ್ನ ರಾಯಲ್ ರಂಬಲ್ ಎಂಟ್ರಿನ ಪ್ರಾಕ್ಟೀಸ್ ಮಾಡ್ತಾ ಇರೋದು ಕೂಡ ನೋಡೋದಕ್ಕೆ ಸಿಗುತ್ತೆ. ಅವರು ತನ್ನ ಕ್ಯಾಮ್ರಾಮನ್ ಸ್ಟೂ ಅವರ ಜೊತೆ ತನ್ನ ಇಡೀ ರಾಯಲ್ ರಂಬಲ್ ಎಂಟ್ರಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ನಾನು ಹಿಂಗೆ ಓಡ್ ಬರ್ತೀನಿ, ನೀನು ಹಿಂಗೆ ಕವರ್ ಮಾಡು ಅಂತ. ಅದಾದ್ಮೇಲೆ ಸ್ಟೂ ಅವರ ಜೊತೆ ಅವರು ಮಾತಾಡ್ತಾ ಇರ್ತಾರೆ, ಇದು ನನಗೆ ತುಂಬಾನೇ ಬಿಗ್ಗೆಸ್ಟ್ ಸ್ಟೇಜ್, ಸೊ ಇಲ್ಲಿ ನಾನು ಏನಾದ್ರೂ ಮಾಡ್ಲೇಬೇಕು, ಇಲ್ಲೇನಾದ್ರೂ ನಾನು ಫೇಲ್ ಆದ್ರೆ ನಾನು ಮತ್ತೊಮ್ಮೆ ನನ್ನ ಕೆಲಸಕ್ಕೆ ವಾಪಸ್ ಹೋಗ್ತೀನಿ ಅಂತ ನಮ್ಮ ಜಾನ್ಸಿನ್ ಅವರು ಮಾತಾಡ್ತಾ ಇರ್ತಾರೆ. ಅಂಡ್ ಅದೇ ರೀತಿ ಅವರು ರಾಯಲ್ ರಂಬಲ್ ನ ಗೆಲ್ಲೋದಿಲ್ಲ. ಅಂಡ್ ಮತ್ತೊಮ್ಮೆ ಅವರು ತನ್ನ ಶೂಟಿಂಗ್ ಗೆ ವಾಪಸ್ ಹೋಗಿದ್ದಾರೆ ಅಂತಾನೆ ಹೇಳ್ಬಹುದು. ಇಷ್ಟೇ ಎಲ್ಲ ಗೈಸ್, ನಮ್ಮ ಟ್ರಿಪಲ್ ಎಚ್ ಅವರ ಹಾಲ್ ಆಫ್ ಫೇಮ್ ಇಂಡೆಕ್ಟ್ ಆಗಿರಬಹುದು, ಅದ್ರ ಬಗ್ಗೆ ಎಲ್ಲ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಯಾವ ರೀತಿ ನಮ್ಮ ಟ್ರಿಪಲ್ ಎಚ್ ಅವರು ಮೊದಲು ಡಿಸ್ಕಷನ್ ಮಾಡಿದ್ರಂತೆ, ಟ್ರಿಪಲ್ ಎಚ್ ನಿನ್ನ ನಾವು ಹಾಲ್ ಆಫ್ ಫೇಮ್ ಗೆ ಇಂಡೆಕ್ಟ್ ಮಾಡ್ತಾ ಇದೀವಿ ಅಂತ. ಅಂಡ್ ಆಗ ನಮ್ಮ ಟ್ರಿಪಲ್ ಎಚ್ ಅವರು ಹೇಳಿದ್ರಂತೆ, ಸದ್ಯಕ್ಕೆ ಬೇಡ, ಬೇಕಾದ್ರೆ ಒಂದು 4-5 ವರ್ಷ ಆದ್ಮೇಲೆ ಇಂಡೆಕ್ಟ್ ಮಾಡೋಣ ಅಂತ. ಅಂಡ್ ಆಗ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಗೊತ್ತಿಲ್ದಲೇ ಪ್ಲಾನ್ಸ್ ಗಳನ್ನ ಮಾಡ್ಕೊಂಡು 4-5 ವರ್ಷ ಆದ್ಮೇಲೆ ಹೇಗಿದ್ರು ಇಂಡೆಕ್ಟ್ ಮಾಡ್ತೀವಿ, ಅದನ್ನ ಈಗಲೇ ಇಂಡೆಕ್ಟ್ ಮಾಡೋಣ ಅಂತ ನಮ್ಮ ಅಂಡರ್ಟೇಕರ್ ಹಾಗೆ ಶಾನ್ ಮೈಕಲ್ಸ್ ಸರ್ಪ್ರೈಸ್ ವಿಸಿಟ್ ನ ಕೊಟ್ಟು ನಮ್ಮ ಟ್ರಿಪಲ್ ಎಚ್ ಅವರಿಗೆ ಈ ಬಾರಿಯ ಹಾಲ್ ಆಫ್ ಫೇಮ್ ಗೆ ನೀನು ಇಂಡೆಕ್ಟ್ ಆಗ್ತಾ ಇದೆಯಾ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರೋದಾಗಿರ್ಬೋದು. ಅಂಡ್ ರಾಯಲ್ ರಂಬಲ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಎಲ್ಲರನ್ನೂ ಕೂಡ ಭೇಟಿ ಮಾಡ್ತಿರೋದಾಗಿರ್ಬೋದು. ಹೈ ಶೋ ಸ್ಪೀಡ್ ಅವ್ರನ್ನ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಕಳಿಸಿದ್ದಾಗಿರ್ಬೋದು. ಅಂಡ್ ಕಳಿಸ್ಬಿಟ್ಟು ಅವರಿಗೆ ಸಿಕ್ಕಾಪಟ್ಟೆ ಏಟ್ ಆದಾಗ ಯಾರಾದ್ರೂ ಹೇಳಿ ಹೈ ಶೋ ಸ್ಪೀಡ್ ಅವರು ಹೇಗಿದ್ದಾರೆ, ಅವರು ಚೆನ್ನಾಗಿದ್ದಾರಾ ಅಂತ ಮೈಕಲ್ಲಿ ಕಿರ್ಚಾಡ್ತಾ ಇದ್ದಾರೆ. ಅಂಡ್ ಆ ಕಡೆಯಿಂದ ಚೆನ್ನಾಗಿದ್ದಾರೆ ಅಂತ ಉತ್ತರ ಬಂದಾಗ, ಓಕೆ ಅವನು ಚೆನ್ನಾಗಿದ್ದಾನೆ, ಅವನ್ನ ಬಿಟ್ಬಿಟ್ಟು ರಾಯಲ್ ರಂಬಲ್ ಮ್ಯಾಚ್ ಬಗ್ಗೆ ಫೋಕಸ್ ಮಾಡಿ ಅಂತ ಹೇಳೋದಾಗಿರ್ಬೋದು. ಎಲ್ಲದೂ ಕೂಡ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಡಬ್ಲ್ಯೂ ಅಲ್ಲಿ ಗಾಯ್ಸ್ ಶೀಲ್ಡ್ ಕಾರ್ನರ್ ಅಂತಾನೆ ಡಬ್ಲ್ಯೂ ಅವರು ಒಂದು ನೇಮ್ ನ ಇಟ್ಟಿದ್ದಾರೆ ಒಂದು ಜಾಗಕ್ಕೆ. ನಮ್ಮ ಜೇ ಊಸೋ ಅವರು ವಿನ್ ಆದಾಗ ನಮ್ಮ ಟ್ರಿಪಲ್ ಎಚ್ ಅವರು ಅಲ್ಲಿಂದಾನೆ ಹೇಳ್ತಾರೆ, ಜೇ ಊಸೋಗೆ ತನ್ನ ಮಗನ್ನ ಕರ್ಕೊಂಡು ಬಂದು ಸೆಲೆಬ್ರೇಟ್ ಮಾಡೋದಕ್ಕೆ ಹೇಳಿ ಅವರ ಮಗ ಶೀಲ್ಡ್ ಕಾರ್ನರ್ ಜಾಗದಲ್ಲಿ ನಿಂತಿದ್ದಾನೆ ಅಂತ. ಅಂದ್ರೆ ಶೀಲ್ಡ್ ಅವರು ಎಂಟ್ರಿ ಕೊಡ್ತಾ ಇದ್ರಲ್ಲ, ನಮ್ಮ ಸೆತ್ ರೋಲೆನ್ಸ್, ರೋಮನ್ ರೇನ್ಸ್ ಹಾಗೆ ಡೀನ್ ಎಂಬ್ರೋಸ್ ಅವರು ಎಂಟ್ರಿ ಕೊಡ್ಬೇಕಾದ್ರೆ ಬೇರಿಕೇಡ್ ನ ದಾಟಿ ಬರ್ತಾ ಇದ್ರಲ್ಲ, ಆ ಒಂದು ಎಂಟ್ರಿ ಜಾಗನ ಶೀಲ್ಡ್ ಕಾರ್ನರ್ ಅಂತ ಡಬ್ಲ್ಯೂ ಅಲ್ಲಿ ಕರೆಯಲಾಗುತ್ತೆ. ಅಂಡ್ ಇದನ್ನ ನಾನು ಇವತ್ತು ನೋಡಿದೆ ಅಂತಾನೆ ಹೇಳ್ಬಹುದು. ಅದಾದ್ಮೇಲೆ ನಮ್ಮ ಜೇ ಊಸೋ ಅವರು ಶೀಲ್ಡ್ ಕಾರ್ನರ್ ಇಂದ ತನ್ನ ಮಗನ್ನ ಕರ್ಕೊಂಡು ಹೋಗಿ ಸೆಲೆಬ್ರೇಟ್ ಕೂಡ ಮಾಡ್ತಾರೆ. ಸೊ ಇಷ್ಟು ವಿಚಾರನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲಿ ನೋಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.